ಅನೇಕ ವಿಚಾರಗಳು ಚರ್ಚೆ ಆಗಿದೆ. ಮುಖ್ಯವಾಗಿ ಇವತ್ತೇನು ರಾಜ್ಯದಲ್ಲಿ ನಡೀತಿರುವಂಥ, ದೇಶದಲ್ಲಿ ನಡೀತಿರುವಂಥ ಇವತ್ತು ಜಾತಿಯ ಜನ, ಅದು ನಮ್ಮ ರಾಜ್ಯದ್ದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಏನು ಒಂದು ಸಮೀಕ್ಷೆ ನಡೀತಾ ಇದೆ, ಅದರ ಕುರಿತು ನಾವು ಏನನ್ನು ತೀರ್ಮಾನ ಯಾಕಂದ್ರೆ ಇಲ್ಲಿ ಏನು ನಮ್ಮ ಪೀಠದ ಜಗದ್ಗುರುಗಳು ಅಂತ ನಾವು ಮಾಡ್ಕೊಂಡಿದ್ದೀವಿ, ಅವ್ರು ಎಲ್ಲೋ ಯಾವ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಅವರು ಇಲ್ಲಿ ಪೀಠದ ಜಗದ್ಗುರುಗಳು ಆಗಿದ್ದಾರೆ ಅನ್ನೋದನ್ನ ಮರೆತು ಯಾರೋ ಒಬ್ಬ ಪಕ್ಷ ಯಾವುದೋ ವ್ಯಕ್ತಿಯನ್ನು ಓಲೈಸೋದಕ್ಕಾಗಿ ಅವರಂತೆ ಹೇಳುವಂತ ಹಲವಾರು ದಿವಸಗಳ ಕಾಣ್ತಾ ಇದೆ. ನಾವು ಅದಕ್ಕೆ ಖಂಡಿಸಿದ್ದೀವಿ, ಹೇಳಿದ್ವಿ ಸಮಾಜ ಜನತೆ ಮುಂದೆ. ಆದರೆ ಜನರನ್ನು ತಪ್ಪು ಹಾದಿ ಒಯ್ಯಬಾರ್ದಲ್ಲ. ಯಾಕಂದರೆ ಇಲ್ಲಿ ನಮ್ಮ ತತ್ವ ಸಿದ್ಧಾಂತ ಇದೆ ಒಂದು ಲಿಂಗಾಯತ ಪಂಚಮ ಸಮಿತಿ ಒಂದು ಜಾತಿಗೆ. ಯಾಕಂದರೆ ಒಂದು ಬಸವಣ್ಣನವರು ಆಧರಿಸಿ ಮೂಲತಃ ಕೃಷಿ ಅವಲಂಬಿತರು, ನಾವು ಸೂತ್ರದಲ್ಲಿ ಬರುವವರು, ನಾವು ಸನಾತನ ಧರ್ಮವನ್ನು ಒಪ್ಪೋದಿಲ್ಲ. ನಾವು ಸನಾತನ ಧರ್ಮವನ್ನು ಎಂದೂ ಒಪ್ಪಿಲ್ಲ ಬಸವಣ್ಣನವರು. ಆ ಬಸವಣ್ಣನ ನಾಡಿನಲ್ಲಿ, ಬಸವಣ್ಣನ ಒಂದು ಪವಿತ್ರವಾದ ಸ್ಥಳದಲ್ಲಿ ಆ ತತ್ವದ ಮೇಲೆ ಜಗದ್ಗುರುಗಳಾದಂಥವ್ರು ಇವರು ಎಲ್ಲೋ ಯಾವನೋ ಓಲೈಸೋದಕ್ಕೆ, ಯಾವನೋ ಅವನ ಹೆಗ್ಗಳಿಕೆಯನ್ನು ಪಡೆಯೋದಕ್ಕೆ ಇವತ್ತು ಅವ್ರನ್ನ ಓಲೈಸಿ ಇವತ್ತು ಹಿಂದೂ ಅಂತ ಬರೆಸ್ರಿ ಅಂತ ಏನು ಹೇಳಿದ್ದಾರೆ, ಅದು ನಾವು ವಿರೋಧವನ್ನು ಮಾಡಿದ್ವಿ. ನಾವು ಹಲವಾರು ಕಾರಣಗಳು, ಒಂದಲ್ಲ 100 ಪ್ರಮುಖರಾದಂಥವು ಸ್ವಯಂ ಘೋಷಿತ ಟ್ರಸ್ಟನ್ನು ಮಾಡ್ಕೊಂಡಿದ್ದಾರೆ. ಈ ಟ್ರಸ್ಟಿನ ಅಡಿಯಲ್ಲಿ ಇದ್ದಾಗ ಇನ್ನೊಂದು ಟ್ರಸ್ಟಿನ ಅಡಿಯಲ್ಲಿ ಅವ್ರು ಇರಬಾರ್ದು ಅಂತಿದೆ. ಮತ್ತು ಅವರು ಸ್ವಯಂ ಆಸ್ತಿಗಳನ್ನು ಇನ್ನಿತರ ವಿಚಾರಗಳನ್ನು ಹೊಂದಬಾರ್ದು ಅಂತಿದೆ, ಅದನ್ನು ಮಾಡಿದ್ದಾರೆ. ಭಾಳಷ್ಟು ತಪ್ಪಿದ್ದಾರೆ. ಇನ್ನೂ ಕೆಲವಷ್ಟು ಪರ್ಸನಲ್ ಅದಾವು. ಮನಿ ಮಾಡಿದ ವಿಚಾರ ಇರ್ಬೋದು, ಬೇರೆ ಬೇರೆ ರಾಜ್ಯದಲ್ಲಿ ಆಸ್ತಿ ಮಾಡಿದಂಥದ್ದು ಇರ್ಬೋದು, ಬೇರೆ ಬೇರೆ ತಾಲೂಕಿನಲ್ಲಿ ಆಸ್ತಿ ಮಾಡೋಂಥದ್ದು ಇರ್ಬೋದು, ಎಲ್ಲ ವಿಚಾರಗಳನ್ನು ದಾಖಲೆಗಳನ್ನು ಇಟ್ಕೊಂಡಿದ್ದೀವಿ. ಸಂದರ್ಭ ಬಂದಾಗ ಹಚ್ತೀವಿ. ಸುಮಾರು 3-4 ನೋಟಿಸು ನಮ್ಮ ಧರ್ಮದರ್ಶಿಗಳು ಹಿಂದಿನ ಅಧ್ಯಕ್ಷರಂತ ಪ್ರಬಂಧ ಹುಂಚಿಗಡವ್ರು ಕೊಟ್ಟರ. ಇವತ್ತು ಕಾಶ್ಯಪ್ನವ್ರು ಬಂದಾರಂತ ತಕ್ಷಣ ಕಾಶ್ಯಪ್ನವ್ರ ಮೇಲೆ ದೂರೋದು ರಾಜಕೀಯವಾಗಿ. BJP ಅವ್ರನ್ನ ಎತ್ಕಟ್ಟಿ ನಮ್ಮ ತಾಲೂಕಲ್ಲೇ 10-12 ಒಂದಿಷ್ಟು ಅದಾವ ಇಲ್ಲಿ ನಾಯಿಗಳು. ಅವು ಎಂದೂ ಬಂದಿದ್ದಿಲ್ಲ ನಾಯಿಗಳು ಹೊರಗೆ ಈ ಸ್ವಾಮಿ ಹತ್ರ. ಈಗ ಕರ್ಕೊಂಡು ಅವ್ರನ್ನ ಎತ್ತಿಗಟ್ಟಿ ಅವ್ರು ನನ್ನ ವಿರುದ್ಧ ಚೂ ಬಿಡೋದು, ಚೂ ಬಿಟ್ಕೊಳ್ಳಿ ಅವು ಬೇಕಾದ. ನಾ ಎಲ್ಲ ಎದುರಿಸಿ ಗಟ್ಟಿಯಾಗಿ ಇವತ್ತು ನಿರ್ಧಾರ ನಮ್ಮ ಧರ್ಮದರ್ಶಿಗಳು ಮಾಡಿದ್ದಾರೆ. ಅದಕ್ಕೆ ನಾವು ಬದ್ಧತೆ ಅಲ್ಲ, ಅವ್ರಿದ್ದಾಗ ನಾವೆಲ್ಲ ಅವ್ರ ಮುಂದೆ ಇಡ್ತೀವಿ. ಅವ್ರು ಏನು ನಮಗೆ ಸಲಹೆಯನ್ನು ಕೊಡ್ತಾರೆ, ಆ ಸಮಯದ ಮತ್ತೊಬ್ಬರು ಪೂಜೆ ತರಬೇಕಾದ್ರೆ ಮತ್ತೊಬ್ಬರು ಪೂಜೆ ಕೊಡಿಸ್ತೀವಿ. ಇಲ್ಲಿ ನಮಗೆ ವಸತಿ ನಿಲಯಗಳನ್ನು ಮಾಡಬೇಕಾಗಿದೆ, ಒಂದು ಕಲ್ಯಾಣ ಮಂಟಪ ಮಾಡಬೇಕಾಗಿದೆ, ದಾಸೋಹವನ್ನು ಮಾಡಬೇಕಾಗಿದೆ. ಯಾಕೆ ಕಾಯಕ ತತ್ವ, ಕಾಯಕ ದಾಸೋಹ, ಗುರುಲಿಂಗ ಜಂಗಮವನ್ನು ನೆಚ್ಚಿ ಹಿಡಿದಂಥವ್ರು ನಾವೆಲ್ಲ. ಆ ತತ್ವವನ್ನು ಬಿಟ್ಟು ಬೇರೆ ತತ್ವಕ್ಕೆ, ಸನಾತನ ಧರ್ಮಕ್ಕೆ ಇವರೆಲ್ಲೋ ಹೋಗ್ತಾ ಇದ್ದಾರೆ ಅಂದ್ರೆ ನಾವು ಒಪ್ಪಲ್ಲ. ಅವರು ಪ್ರಮಾಣ ವಚನೆ ಮಾಡೋದು 3 ನೋಟಿಸ್ ತೊಗೊಂಡಿದ್ದಾರೆ. 3 ನೋಟಿಸ್ ತೊಗೊಂಡಿದ್ದಾರೆ ಈಗ ಆಲ್ರೆಡಿ. ಅದಕ್ಕೆ ಉತ್ತರ ಕೂಡ ಕೊಟ್ಟಿದ್ದಾರೆ. ನಮ್ಮ ತಪ್ಪಾಗಿದೆ, ಇನ್ನು ಸರಿಯಾಗಿ ನಡೀತೀವಿ ಅಂತ ಉತ್ತರ ಕೂಡ ಕೊಟ್ಟಿದ್ದಾರೆ. ಮತ್ತು ನಡೆದಿದ್ದ ಸಂದರ್ಭದಲ್ಲಿ ಏನು ಮಾಡ್ತಾರೆ ಹೇಳ್ರಿ, TC ಕೊಟ್ಟು ಹೊರಗೆ ಹಾಕ್ತಾರೆ, ಸಾಲಿ ಬಿಟ್ಟು ಅಷ್ಟೇ. ಯಾರನ್ನ ನಾವು ಕಿವಿ ಕೇಳೋವಂಥ ಅಷ್ಟು ದಡ್ಡರಲ್ಲ ನಾವು. ಲಿಂಗಾಯತ ಪಂಚಮ ಸಮಿತಿಯವರು ಭಾಳ ಶಾಣ್ಯರಿದ್ದೀವಿ. ಯಾಕಂದರೆ ಒಂದು ಧರ್ಮದಲ್ಲಿ ಜನಿಸಿದ್ದೀವಿ. ಆ ಬಸವಣ್ಣನವರು ನಮಗೆ ಎಲ್ಲ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಕೊಟ್ಟೋಗಿದ್ದಾರೆ. ನಮ್ಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ. ಯಾರನ್ನೋ ಮಾತಿಗೆ ಕೇಳಿ ಯಾರಿಗೋ ವೈಯಕ್ತಿಕವಾಗಿ ನಾವು ನಿಂದನೆ ಮಾಡೋದಕ್ಕೆ ನಮ್ಮಲ್ಲಿ ಅವಕಾಶಗಳಿಲ್ಲ. ಅವ್ರು ಮಾಡ್ತಾ ಇದ್ದಾರೆ ಅಂತ ಅದನ್ನ ಎತ್ಕಟ್ಟುವಂಥದ್ದು, ಯಾರನ್ನೋ ಓಲೈಸ್ಕೊಂಡು ಹೋಗುವಂಥ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ನಮಗೆ ಅದರ ಅವಶ್ಯಕತೆ ಇಲ್ಲ. ಇವತ್ತು ನಮ್ಮ ಏನು ಧರ್ಮದರ್ಶಿಗಳು ನಿರ್ಧಾರ ತೊಗೊಂಡಿದ್ದಾರೆ, ಅದಕ್ಕೆ ನಾವು ಬದ್ಧವಾಗಿದ್ದೀವಿ. ಅದರಂತೆ ಇವತ್ತು ಬಂದ್ವಿ. ಅಂದಮೇಲೆ ಅದರ ರಕ್ಷಣೆ ಮಾಡಬೇಕು. ಮನೆಗೆ ಯಾರ ಮನೆಗೂ ಯಾರ ಮಠಕ್ಕೂ ಬೀಗಿಲ್ವ ಅದಾವ, ಇಲ್ಲಿ ಎಲ್ಲ ಮಠಕ್ಕೂ ಬೀಗದಾವೆ. ಕೂಡಲ ಸಂಗಮನಾಥ ಸಂಗಮೇಶ್ವರ ದೇವಸ್ಥಾನಕ್ಕೂ ಕಿಲಿ ಐತಿ. ಕಿಲಿ ಇರಬೇಕಲ್ಲ, ಮತ್ತು ಅಷ್ಟೇ.